We can't so easily merge. Emergence is called yoga. My individual I was telling about the 3 coins. A devotee gets 3 coins. That story I was telling. She goes to Guru and tells, ಹೋಗ್ಬಿಟ್ಟು ಇವ್ರ ಹತ್ರ ಅವ್ರ ಗುರುಗಳ ಹತ್ರ ಹೇಳ್ತಾರೆ, ನನಗೆ 3 ಬೆಳ್ಳಿ ನಾಣ್ಯಗಳು ಸಿಕ್ಕಿದೆ, ಅದರಿಂದ ಒಂದು ದುರ್ಗೆಯ ದೇವಸ್ಥಾನ ಮಾಡಬೇಕು ಅಂತಿದ್ದೀನಿ ಅಂತ. ಆ ಗುರುಗಳು ಕೇಳ್ತಾರೆ, ನಿನಗೆ ತಲೆ ಸರಿ ಇದೆ ಇಲ್ವಾ ಅಂತ ಫಸ್ಟ್ ಕೇಳೋದು ಅವರು. ಈ ಥರದ್ದು ಕೋಟಿಗಟ್ಟಲೆ ನಾಣ್ಯ ಇದ್ರೂ ಟೆಂಪಲ್ ಆಗಲ್ಲ ಗೊತ್ತಾ ಅಂತ ಅನ್ನೋ ಅರ್ಥದಲ್ಲಿ. ಆವಾಗ ಅವ್ರು ಹೇಳ್ತಾರೆ, ದಿಸ್ ಇಸ್ ನಾಟ್ ಓನ್ಲಿ 3 coins ಪ್ಲಸ್ ಗಾಡ್ ಅಂತ ಹೇಳ್ತಾರೆ. ಯಾಕಂದರೆ ಅವ್ರ ಕನಸಲ್ಲಿ ದುರ್ಗೆ ಬಂದು ಹೇಳಿರ್ತಾರೆ, ನಿನಗೆ 3 ನಾಣ್ಯ ಸಿಕ್ಕಿದೆಯಲ್ಲ, ನೀನೇ ಇಲ್ಲಿ ದೇವಸ್ಥಾನ ಮಾಡು, 15 ಕಿಲೋಮೀಟ್ರ್ ಸೈಕಲ್ ತುಡ್ಕೊಂಡು 20 ವರ್ಷದಿಂದ ಬರ್ತಾ ಇದೆಯಾ ಅಂತ. ಸೊ ದಟ್ ಇಟ್ ಈಸ್ ನಾಟ್ 3 coins ಬಟ್ 3 coins ಪ್ಲಸ್ ಗಾಡ್. ಭಗವಂತ ಜೊತೆಲಿ ಇದ್ದಾನೆ. ಅದೇ ಥರ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನಕ್ಕೆ ಬಂದ ಮೇಲೆ ಗೃಹಸ್ಥ ಅವಸ್ಥೆಯಲ್ಲಿ ಇನ್ನೂ ಜಾಸ್ತಿ ಬೇಕಾಗತ್ತೆ ಟು ಬಿ ವಿತ್ ಗಾಡ್. ಬಟ್ ಈವನ್ ಇನ್ ಮೊನಾಸ್ಟಿಕ್ ಲೈಫ್ ಇಟ್ ಈಸ್ ಮೋರ್ ಎಸೆನ್ಷಿಯಲ್ ಬಿಕಾಸ್ ಹಿ ಹ್ಯಾಸ್ ಟು ಬೇರ್ ದಿ ಟಾರ್ಚ್ ಫಾರ್ ದಿ ವರ್ಲ್ಡ್. ಸೊ ಆ ಭಗವಂತ ನಾನು ಎಲ್ಲಿ ಬರುತ್ತೋ ಅದ್ರ ಜೊತೆಗೆ ಬಿಗ್ ನಾನು, ವೈಶ್ವಿಕ ನಾನು, ದೇರ್ ಇಸ್ ಲಾರ್ಡ್ ಆಫ್, ಅದು ಬಿಟ್ಟು ನಾನಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆ 3 ಕಾಯಿನ್ ಮಾತ್ರ ಅಲ್ಲ, ಅದು ಭಗವಂತನ ಜೊತೆಲಿದೆ ಅಂತ ಅವಳು ಹೇಗೆ ಏನು ವಿಶ್ವಾಸದಿಂದ ಹೇಳ್ತಾಳೆ ನೋಡಿ. ಆ ಥರ ನಮ್ಮನ್ನೇ ನಾವು ಅದು ನೆವರ್ ಅಲ್ಲೋ. ಮೃತ್ಯು ಬಂದ್ರೂ ನಮ್ಮ ತಂದೆ ಹೇಳ್ತಿದ್ರು, ಮೃತ್ಯು ಬಂದರೆ ನನ್ನ ಹತ್ರ 1 ನಿಮಿಷ ಇರೋದ್ರೆ ನಿಂತಿರ್ತಾನೆ ಅವನು. ಈಸ್ ಟು ವಿತ್ ಆಲ್ ಕಾನ್ಫಿಡೆಂಟ್ ಈಸ್ ಟು ಸೇ, ಮೃತ್ಯು ಬಂದು ನಾನು ವೆಯ್ಟ್ ಮಾಡಿಸ್ಬೋದು ಗೊತ್ತಾ, ಭಗವಂತನ ನಾನು ಸರ್ವಸ್ವವನ್ನು ಕೊಟ್ಟಿದ್ದೀನಿ ಅಂತ. ಫ್ರಮ್ ದಿ ಬಿಗಿನಿಂಗ್ ಆಫ್ ಹಿಸ್ ಲೈಫ್ ಹಿ ಡಿಡ್ ನಾಟ್ ಕೀಪ್ ಮನಿ ವಿತ್ ಹಿಮ್ ಆ್ಯಸ್ ಎ ಹೌಸ್ ಹೋಲ್ಡರ್. ಹೋಲ್ ಜೀವನ ದುಡ್ಡು ಇಟ್ಕೊಂಡಿಲ್ಲ. ಎಂತೆಂಥ ದಿನಗಳು ಬಂತು ಅಂದರೆ ಊಟ ತಿಂಡಿಗಿಲ್ಲ, ಫೋನ್ ಕಟ್ ಮಾಡಿದ್ರು, ಪೇ ಮಾಡೋಕ್ಕಾಗದೆ, ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ರು, ಅವ್ರ ದುಡ್ಡಿಲ್ಲ, ಎಲ್ಲ ಮಕ್ಕಳೆಲ್ಲ ಆ ಕಡೆ ಈ ಕಡೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಅನ್ನ ಸಿಗ್ತಾ ಇದೆಯೋ ನೋಡೋದು ಯಾರೂ ಇಲ್ಲ. ಆ ಸ್ಥಿತಿಗೆ ಬಂದ್ರೂ ಹಿ ಡಿಡ್ ನಾಟ್ ಬಾದರ್. ಓಹ್ ಮೈ ಗಾಡ್ ಈಸ್ ವಿತ್ ಮೀ. ಸೊ ದಟ್ ಟ್ರಸ್ಟ್. ನಾನು ಒಂದು ತಕ್ಷಣ ಅಲ್ಲಿ ಭಗವಂತ ನನ್ನ ಜೊತೆಲಿದ್ದಾನೆ. ದಟ್ ಇಟ್ ಈಸ್ ನಾಟ್ egoistic, I don't care for anybody, anything. That not. It is a extremely sattvic I which has surrendered and lost itself in God. He has no identity of his own. ನನ್ನ ಅಸ್ತಿತ್ವವೇ ಇಲ್ಲ ಮಾಡಿಬಿಟ್ಟಿದ್ದೀನಿ ಭಗವಂತನಲ್ಲಿ ನಾನು. ಆ ಥರ ಐ ಆಲ್ವೇಸ್ ಶುಡ್ ಮೂವ್ ವಿತ್ ದಿ ಕಾಸ್ಮಿಕ್ ಐ, ದಿ ಸೂಪರ್ ಐ. ಅದನ್ನು ನಾನು ಅಂತ ಎಲ್ಲೆಲ್ಲಿ ಬರುತ್ತೋ ನೀನು ಅದ್ರ ಜೊತೆಲಿದೆಯಾ. ಆ ನಾನು ನೀನು ಇಲ್ಲದೇ ಇರೋವಂಥ ಒಂದು ಅವಸ್ಥೆ ಆವಾಗ ಡಿಸಾಲ್ವ್ ಆಗುತ್ತೆ. ಬಟ್ ಇಫ್ ಯು ಡಿಸಾಲ್ವ್ ಯುವರ್ ಸೆಲ್ಫ್ ಇನ್ ಇಟ್, ಸ್ವಲ್ಪ ಟೈಮ್ ತೊಗೊಳತ್ತೆ. ಅದರಲ್ಲಿ ನೀವು ಕರಗೋಗ್ಬಿಟ್ರೆ ಆ ಭಗವಂತನ ಅಸ್ತಿತ್ವದಲ್ಲಿ ನಿಮ್ಮ ಅಸ್ತಿತ್ವ ಕರಗೋದ್ರೆ ಭಗವಂತನ ಬಿಟ್ಟು ನಾನು ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ನಾನೊಂದು ಬಂದ ತಕ್ಷಣ ಭಗವಂತನ ಜೊತೆಗೆ ನೀನು ಇದು ಮಾಡ್ತೀಯಾ, ಎಸ್. ನೀನು ಅದು ಮಾಡ್ತೀಯಾ, ಎಸ್. ಆ ಗುಡ್ಡ ತಂದು ಇಲ್ಲಿಡ್ತೀಯ ನಾಳೆ ಬೆಳಿಗ್ಗೆ, ಎಸ್. ಶಾರದಾ ಫೌಂಡೇಶನ್ ಒಂದು ಗುಡ್ಡ ಇಟ್ವಿ, ರಾಮಕೃಷ್ಣ ಮಠದಲ್ಲಿ ಒಂದು ಗುಡ್ಡ ಇಟ್ವಿ ನೋಡಿ. ತಾಯಿ ಬಂದು ಕೂತ್ಕೊಂಡಿದ್ದಾರೆ ಅದರೊಳಗೆ, ಅದ್ರ ಮೇಲೆ ಪರ್ವತವಾಸಿನಿ ಆಗಿ. ಏನನ್ನೇ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂತ ಅನಿಸ್ಬಿಡುತ್ತೆ. ಅಲ್ಲಿ ಗುಡ್ಡ ತೋರಿಸ್ಬಿಟ್ಟು ಇದನ್ನು ಆಶ್ರಮಕ್ಕೆ ತೊಗೊಂಡೋಗ್ತೀನಿ ಅಂದರೆ ಅವರು ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ. ಅವ್ರ ಅಪ್ಪನ ಕಾಲದ ಅಜ್ಜನ ಕಾಲದಿಂದ ಕೋರಿ ಮಾಡ್ತಾ ಇದ್ದಾರೆ.
ಇದ್ಯಾವುದು ನಾನು ಕೇಳೇ ಇಲ್ಲ ನನ್ನ ಜೀವನದಲ್ಲಿ. ನಮ್ಮ ಅಪ್ಪನೂ ಕೇಳಿಲ್ಲ, ನಮ್ಮ ಅಜ್ಜನೂ ಕೇಳಿಲ್ಲ. ನಾವು ಮಾಡ್ತೀವಿ, ಚಿಂತೆ ಮಾಡಬೇಡಿ, ನಿಮ್ಮ ಮಕ್ಕಳಿಗೆಲ್ಲ ಹೇಳಿ ಅಂತ. ಸೊ ದಟ್ ಬಿಕಾಸ್ ಗಾಡ್ ಈಸ್ ವಿತ್ ಅಸ್. ವಿವೇಕಾನಂದದ್ದು ಹೋದರೆ ಹೇಗೆ ಹೇಳ್ತಾರಲ್ಲ, ನೆವರ್ ಲೂಸ್ ಯುವರ್ ಫೇತ್ ಇನ್ ಯುವರ್ ಸೆಲ್ಫ್. ನಿನ್ನ ಮೇಲೆ ನಿನ್ನ ವಿಶ್ವಾಸ ಎಂದೂ ಕಳ್ಕೊಬೇಡ. ಭಗವಂತನ ಮೇಲೂ ವಿಶ್ವಾಸ ಕಳ್ಕೊಬೇಡ. ನೆವರ್ ಥಿಂಕ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್ ಇಂಡಿಪೆಂಡೆಂಟ್ ಆಫ್ ಯುವರ್ ಸೆಲ್ಫ್. ನೆವರ್ ಥಿಂಕ್ ಆಫ್ ಗಾಡ್ ವಿತೌಟ್ ಯು, ನಾರ್ ಯು ವಿತೌಟ್ ಗಾಡ್. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅವರ್ ಲೈಫ್. ವಿ ಸಿ ದಿ ಐ with that big eye always.